ನಾವೇ ನಿಮ್ಗೆ ಸ್ವಲ್ಪ ಸುರ್ಗೊಂಡು ಹೋಗ್ತೀವಿ ನಾವು. ದುರಿಲ್ರು ಅವರು ಆಪರೇಷನ್ ಕಮಲ ಹುಟ್ಟಾಕಿದ್ದು ನಮ್ಮ ದೇಶದಲ್ಲಿ ಕರ್ನಾಟಕದಿಂದ ಅವರ ಪ್ರವೃತ್ತಿ ನಾವ್ಯಾಕೆ ಈಗ ಬಿಜೆಪಿ ಟು ಟೆಲ್ ಅಸ್ ವಾಟ್ ಟು ಡು ನಾವ್ಯಾಕೆ ಕೇಳಬೇಕು ಅವ್ರ ಮಾತು. ಅವ್ರು ಏನಾದರೂ ಬೋಬೆ ಹೊಡ್ಕೊಳ್ಳಿ. ಅವರಿಗೆ ನೋಡಿ ಅಲ್ಲಿ ವಿರೋಧ ಪಕ್ಷದಲ್ಲಿ ಯಾರು ಸಮರ್ಥರಿಲ್ಲ. ಪಾಪ ಒಂದು ಅಡ್ಜಸ್ಟ್ಮೆಂಟ್ ಮೋಷನ್ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ ಸದನದಲ್ಲಿ. ಅವರು ಇವಾಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರ. ಅಲ್ಲೇ ಇಬ್ರು ಮೂರು ಜನ ವಿರೋಧ ಪಕ್ಷದ ನಾಯಕರಿಗೆ ಪೈಪೋಟಿ ನಡೆದಿದೆ. ಆ ಒಬ್ಬರು ಬಾವಿಗೆ ಬೀಳಬೇಕು ಅಂತಾರೆ, ಇನ್ನು ಅವರು ವಾಕೌಟ್ ಮಾಡಬೇಕು ಅಂತಾರೆ. ಅಲ್ಲೇ ಸರಿಯಾಗಿ ಇದು ಇಲ್ಲ. ಅವ್ರ ಪಕ್ಷ ನೋಡ್ಕೊಳಕ್ಕೆ ಹೇಳಿ. ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡೋದು ಬೇಡ. 135 ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದ್ವಿ. ಇನ್ನು 135 ವರ್ಷನೂ ಚೆನ್ನಾಗಿ ನಡ್ಕೊಂಡು ಯಾರು ಹೇಳ್ತಾ ಇದ್ದಾರೆ? ಸ್ಪೀಕರ್ ಅವ್ರು ಹೇಳ್ತಾ ಇದ್ದಾರೆ. ಅಂಥದ್ದೇನು ಅವ್ರ ಹತ್ರ ಇಂಟೆಲಿಜೆನ್ಸ್ ಇತ್ತು ಯಾವುದು ಅಮಿತ್ ಶಾ ಅವ್ರ ಹತ್ರ ಇರಲಿಲ್ಲ. ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರು. ಅವ್ರ ಹತ್ರ ಇರಲಾರ್ದು ಇಂಟೆಲಿಜೆನ್ಸು ಸ್ಪೀಕರ್ ಹತ್ರ ಇದೆ ಅಂದರೆ ಅಮಿತ್ ಶಾ ಅವ್ರಿಗೆ ಎಷ್ಟು ಸಮರ್ಥರು? ಒಂದನೇದು. ಎರಡನೇದು, ಮಹಿಳೆಯರು ಹಲ್ಲೆ ಮಾಡ್ತೀನಿ. ನಿನ್ನೆ ನೀವು ಗಮನಿಸಿದ್ರೆ ಎಲ್ಲೋ ಯಾವುದೋ ಒಂದು ಚಾನೆಲ್ನಲ್ಲಿ ನೋಡ್ತಾ ಇದ್ದೆ, TDP ಮತ್ತು BJP MP ಗಳು ಯಾರೋ ಒಬ್ರು ನ್ಯೂಸ್ ಆ್ಯಂಕರ್ ಕೇಳ್ತಾರೆ, ಅವ್ರ ಹತ್ರ ಏನು ಶಸ್ತ್ರಾಸ್ತ್ರ ಇಲ್ಲ, ಏನೂ ಇಲ್ಲ, ಹೇಗೆ ಹಲ್ಲೆ ಮಾಡ್ತಾರಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಇಲ್ಲ, ಅವ್ರ ಹತ್ರ ಹಲ್ಲಿದೆ ಅಲ್ವಾ, ಕಡಿತಾರೆ ಅಂತ. ಇದಕ್ಕೇನು ಉತ್ತರ ಇರ್ತದೆ? ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಯಾವ